ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. 1 ಬೌಲ್ ಅಕ್ಕಿ ಹಿಟ್ಟು ತೊಗೊಳ್ಳಿ. ಉಪ್ಪು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಬೀನ್ಸ್, ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು. ಮಾಡೋ ವಿಧಾನ ನೋಡ್ಕೊಬರೋಣ. ನಾನೊಂದು ಬಾಣಲೆನೇ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಅಗಲವಾದ ಪಾತ್ರೆ ಬೇಕಾದರೂ ಇಟ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ನಾನೊಂದು 3 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೇ ಒಂದು 10 ಎಸಳು ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಇಟ್ಕೊಂಡಿದ್ದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೀರಿಗೆ ಫ್ರೈ ಆದಮೇಲೆ ಇದಕ್ಕೇ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಹೆಚ್ಚಿಟ್ಟಿರೋ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೇ ನಾನು ಬೀನ್ಸ್ನ ಆ್ಯಡ್ ಮಾಡ್ಕೋತೀನಿ. ಬೀನ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೀನ್ಸು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನವಾಗಿಯೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿಕೊಂಡು ಇದಕ್ಕೇ ಇವಾಗ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಫ್ರೈ ಆದಮೇಲೆ ನಾನೊಂದು ಅರ್ಧ ಕಷ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಇರೋ ಥರ ಮಾಡ್ಕೋಬಾರ್ದು, ರೊಟ್ಟಿ ತೊಟ್ಬೇಕಾದ್ರೆ ಅರಿಯುತ್ತೆ. ಇದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ನಾನು ಪಕ್ಕದಲ್ಲಿ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಟಿರ್ತೀನಿ. ಬಿಸಿ ನೀರು ಕಾಯ್ದಿರುತ್ತೆ. ಇವಾಗ ಅದಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋತೀನಿ. ಚೆನ್ನಾಗಿ ಕುದಿ ಬಂದರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ರೊಟ್ಟಿ ತಟ್ಟಬೇಕಾದ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಬೌಲಲ್ಲಿ ಎತ್ತಿಟ್ಕೊಂಡಿರೋ ಅಂಥ ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡಬಾರ್ದು, ಗಂಟು ಆಗೋ ಥರ ಮಾಡ್ಕೋಬಾರ್ದು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಸಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ಲಾಸ್ಟಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿತ್ಕೋಬೇಕು. ನೀವೆಷ್ಟು ನಾದ್ಕೋತಿರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೊಟ್ಟಿನ ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಅದನ್ನು ಉಂಡೆ ಮಾಡ್ಕೋಬೇಕು. ಈ ರೊಟ್ಟಿನ ನೀವು ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ, ಆ ಥರನೂ ಕೂಡ ಮಾಡ್ಕೋಬೋದು. ಇದೇ ಥರ ಮಾಡಿಕೊಂಡು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡು ಹರಳೆ ಮೇಲೆ ಕೂಡ ಬಳಿಬೋದು. ಇಲ್ಲಾಂದರೆ ಬಟರ್ ಪೇಪರ್ ಮೇಲಾದ್ರೂ ತಟ್ಟಿ ಹಾಕ್ಬೋದು. ನಾನಿಲ್ಲಿ ಒಂದು ಎಣ್ಣೆ ಕವರ್ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೇ ತಟ್ಕೋತೀನಿ ನಾನು. ಅದಕ್ಕೇ ಎಣ್ಣೆ ಹಚ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಟ್ಕೋತೀನಿ. ಇದನ್ನು ತೊಟ್ಕೋಬೇಕಾದ್ರೇ ಗ್ಯಾಸ್ನ ಕಚ್ಚಿ ಹರಳೆನ ಬಿಸಿಗೆ ಇಟ್ಕೊಂಡಿರ್ತೀನಿ. ಅದು ಬಿಸಿ ಆಗೋ ಅಷ್ಟರೊಳಗೆ ರೊಟ್ಟಿ ಕೂಡ ತೊಟ್ಕೋಬೋದು. ರೊಟ್ಟಿ ಅದು ಅರಿಯೋ ಥರ ಬರುತ್ತೆ. ಅದನ್ನು ನಾವು ತಡ್ತಾ ಸರಿ ಮಾಡ್ಕೊಂಡು ಹೋಗಬೇಕು. ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಸಾಂಬಾರು ಬೇಕಂತ ಏನಿಲ್ಲ, ಹಾಗೇನೂ ಕೂಡ ತಿನ್ಬೋದು. ಏಕೆಂದರೆ ಮಸಾಲೆ ಎಲ್ಲ ಇರುತ್ತಲ್ವ, ಹಾಗಾಗಿ. ಇವಾಗ ನಾನು ರೊಟ್ಟಿನ ಹಾಕ್ಕೋತಿದ್ದೀನಿ. ಹಾಕ್ಕೊಳ್ಳೋದಕ್ಕೆ ದೋಸೆ ಹೆಂಚಿಗೆ ನಾನು ಈರುಳ್ಳಿಯಿಂದ ಎಣ್ಣೆನ ಹಚ್ಕೋತಿದ್ದೀನಿ. ನೀವು ಬೇರೆ ಏನಾದರೂ ಯೂಸ್ ಮಾಡ್ಕೋಬೋದು. ಈಗ ರೊಟ್ಟಿ ಹಾಕ್ಕೊಳ್ತಿದ್ದೀನಿ ನೋಡಿ ದೋಸೆ ಹೆಂಚು ಮೇಲೆ. ಸ್ವಲ್ಪನೂ ಅರ್ದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ಇದನ್ನು ಇವಾಗ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದು ರೊಟ್ಟಿ ಬೆಂದ ಮೇಲೆ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಅದನ್ನು ಮತ್ತೆ ಮಡಚಿ ಬೇಯಿಸ್ಕೋಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ತುಂಬ ಜೋರಾಗಿ ಬೇಯಿಸ್ಕೊಂಡ್ರೆ ಅದು ಸೀದೋಗಿರೋ ಥರ ಆಗುತ್ತೆ, ಬೆಂದಿರಲ್ಲ. ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.